ಬೆಳಗಾವಿ ಅಧಿವೇಶನದಲ್ಲಿ ಜಂಟಿ ಹೋರಾಟಕ್ಕೆ ದೋಸ್ತಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅಧಿವೇಶನದಲ್ಲಿ ಹೋರಾಟ ನಡೆಸೋ ಬಗ್ಗೆ ಚರ್ಚೆ ನಡೆಯುತ್ತೆ. ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸೋದಕ್ಕೆ ಮುಂದಾಗಿದೆ ಜೆಡಿಎಸ್. ಮುಂದಿನ ವಾರ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಬೆಳಗಾವಿ ಅಧಿವೇಶನದಲ್ಲಿ ಜಂಟಿ ಹೋರಾಟಕ್ಕೆ ದೋಸ್ತಿಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ವಾರ ಶನಿವಾರ ಅಥವಾ ಭಾನುವಾರ ದೋಸ್ತಿ ನಾಯಕರ ಸಭೆ ಚರ್ಚೆ ಎಲ್ಲವೂ ಕೂಡ ಇರುತ್ತೆ. ಬಿ.ಎಸ್. ಯಡಿಯೂರಪ್ಪ ಸೇರಿ ಕೆಲ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಂದಷ್ಟು ರಣತಂತ್ರವನ್ನ ರೂಪಿಸಲಿದ್ದಾರೆ ದೋಸ್ತಿಗಳು. ಯಾವ ರೀತಿ ಆಡಳಿತ ಪಕ್ಷವನ್ನ ಕಟ್ಟಾಕಬೇಕು, ಯಾವ ರೀತಿ ಸರ್ಕಾರಕ್ಕೆ ಕೌಂಟರ್ ಕೊಡಬೇಕು, ಅಧಿವೇಶನದಲ್ಲಿ ಸರ್ಕಾರದ ಲೋಪದೋಷಗಳನ್ನ ಯಾವ ರೀತಿ ಎತ್ತಿ ಹಿಡಿಬೇಕು, ಮೂಡ ಹಗರಣ, ವಾಲ್ಮೀಕಿ ಹಗರಣ, ವಕ್ಫು, ಇದೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು. ಹೀಗಾಗಿ ಒಂದಷ್ಟು ವಿಚಾರದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಎಲ್ಲೂ ಕೂಡ ನಾವು ಲ್ಯಾಪ್ಸ್ ಆಗಬಾರ್ದು ಮತ್ತೆ ಅನ್ನೋ ರೀತಿ ಈ ದೋಸ್ತಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರವನ್ನ ಹೇಗೆ ಇಕ್ಕಟ್ಟಿಗೆ ಸಿಕ್ಕಾಕಿಸಬೇಕು, ಸರ್ಕಾರದ ಮೇಲೆ ಸವಾರಿ ಮಾಡೋಕೆ ವಿಪಕ್ಷಗಳು ರಣತಂತ್ರವನ್ನ ಹೆಣಿತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಅಧಿವೇಶನದಲ್ಲಿ ಸರ್ಕಾರದ ಲೋಪದೋಷಗಳನ್ನ ಯಾವ ರೀತಿ ಎತ್ತಿಡಬೇಕು, ಸರ್ಕಾರನ ಹೇಗೆ ಇಕ್ಕಟ್ಟಿಗೆ ಸಿಕ್ಕಾಕಿಸಬೇಕು, ಅಟ್ ದ ಸೇಮ್ ಟೈಮ್ ಇವರೆಲ್ಲ ಇದನ್ನ ಮಾಡೋರ್ಗು ಕಾಂಗ್ರೆಸ್ ಏನು ಸುಮ್ಮನೆ ಕುತ್ಕೊಳ್ಳಲ್ಲ. ಬಿಕಾಸ್ ಅವ್ರು 3 ಕ್ಷೇತ್ರಗಳನ್ನ ಗೆದ್ದಿದ್ದಾರೆ. ಸೊ ಜನಬಲ ಇದೆ ಅನ್ನೋದು ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದೆ.